ಈಗಂತೂ ಎಷ್ಟೇ ಕೆಲಸ ವರ್ಕ್ ಅಂತ ಜಾಸ್ತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಮನೆ ಕೆಲಸ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಅನ್ಬೋದು. ಇವಾಗ ನೈಟ್ ಮಗಳು ಇಲ್ಲಿ ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಮೆಣಸಿನ್ಕಾಯಿ ಎಲ್ಲನೂ ಕೂಡ ಕಂಪ್ಲೀಟ್ ಎಲ್ಲ ತೊಟ್ಟು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕೆ ಅಂತಂದರೆ ನೆಕ್ಸ್ಟ್ ಇನ್ನು ಮಸಾಲ ಸಾಂಬಾರು ಪೌಡರ್ ಪ್ರತಿಯೊಂದು ಪ್ರಿಪೇರ್ ಮಾಡ್ತಾ ಇರಬೇಕು. ವೀಕ್ಲಿ ಒನ್ಸ್ ಅಂತೂ ಕಂಪಲ್ಸರಿ ಮಾಲ್ಟು, ಸಾಂಬಾರು ಪೌಡರು ಅಥವಾ ಮಿಲ್ಕ್ ಮಾಲ್ಟು, ಬೇಬಿ ಸರ್ ಈ ಥರದ್ದೆಲ್ಲ ಕಂಪ್ಲೀಟು ಹೊಸ ಬ್ಯಾಚ್ನ ನಾವು ಪ್ರಿಪೇರ್ ಮಾಡ್ತಾನೆ ಇರ್ತೀವಿ. ನಮ್ಮ ಮನೆಗೆ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ತೀನೋ ಅದೇ ರೀತಿಯೇ ನಾನು ಕೊಡುವಂತಹ ಪ್ರತಿಯೊಬ್ಬರು ಕಸ್ಟಮರ್ಸ್ಗೂ ಕೂಡ ಕ್ಲೀನಾಗಿ ನೀಟಾಗಿ ಪ್ರತಿಯೊಂದನ್ನು ರೆಡಿ ಮಾಡಿ ಕೊಡೋದು. ಹಾಗಾಗಿ ಮೆಣಸಿನ್ಕಾಯಿ ಎಲ್ಲ ತೊಟ್ಟೆಲ್ಲ ತೆಗಿಬೇಕಾಗಿತ್ತು. ಇವತ್ತು ಮಧ್ಯಾಹ್ನ ಅದೆಲ್ಲ ಕೂತ್ಕೊಂಡು ಮೆಣಸಿನ್ಕಾಯಿ ತೊಟ್ಟೆಲ್ಲ ತೆಗೆದಿದ್ದಾಯಿತು. ಬ್ಯಾಡಗೆ ಮೆಣಸಿನ್ಕಾಯಿ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಇವೆರಡೂ ಕೂಡ ಮೆಣಸಿನ್ಕಾಯಿ ತೊಟ್ಟು ತೆಗೆದಿರೋದು ಸಿಗುತ್ತೆ. ಆದರೆ ಮಣ್ಕಟ್ಟು ಮೆಣಸಿನ್ಕಾಯಲ್ಲಿ ತೊಟ್ಟು ತೆಗೆದಿರೋದು ಸಿಗೋದಿಲ್ಲ. ಅದಕ್ಕೆ ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಆನಂತರ ಬಿಸಿಲೆಲ್ಲ ಒಣಗಿಸಿ ಅದನ್ನೆಲ್ಲ ಎತ್ತಿಟ್ಕೊಂಡೆ. ಆನಂತರ ತಂದಿರುವಂಥ ತರಕಾರಿ ಎಲ್ಲನೂ ಕೂಡ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಸೊಪ್ಪೆಲ್ಲ ಆಮೇಲೆ ಊಟ ಎಲ್ಲ ಆದಮೇಲೆ ಬಿಡಿಸಿದ್ರಾಯ್ತು ಅಂತ ಹೇಳಿ ಹಾಗೆ ಅದನ್ನು ಇಟ್ಟು ಆನಂತರ ತರಕಾರಿ ಎಲ್ಲ ಎತ್ತಿಟ್ಟೆ. ಇವತ್ತು ಅಮ್ಮ ನಾವು ಒಂದು ಪುಟ್ಟ ಶಾಪಿಂಗ್ ಅಂತ ಹೇಳಿ ಹೋಗಿದ್ವಿ. ಆದರೆ ನಿಜವಾಗ್ಲೂ ಈಗಿರೋ ಗೋಲ್ಡ್ ರೇಟಲ್ಲಿ ನಾವು ಒಂದು ಜೊತೆ ಸಣ್ಣದು ಒಂದು ಓಲೆ ತೊಗೊಳೋಗೂ ಕೂಡ ತುಂಬ ಹೆವಿ ಕಾಸ್ಟ್ಲಿ ಆಗ್ತಾಯಿದೆ. ಇಷ್ಟೊಂದು ಚಿನ್ನದ ರೇಟ್ ಆಗುತ್ತೆ ಅಂತ ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಎಷ್ಟೇ ರೇಟ್ ಜಾಸ್ತಿ ಆದರೂ ಹೆಣ್ಮಕ್ಳಿಗೆ ಚಿನ್ನದ ಮೇಲಿರುವಂತಹ ಆಸೆ ವ್ಯಾಮೋಹ ಕಡಿಮೆ ಆಗಲ್ಲ. ಅದರಲ್ಲಂತೂ ಶಾಪಿಂಗ್ ಅಂತ ಹೋದರೆ ನೋಡ್ತಾ ಇದ್ರೂ ಕೂಡ ಒಂದು ಸೆಲೆಕ್ಟ್ ಆಗಿದ್ರು ಇಷ್ಟ ಆಗಿದ್ರು ಮತ್ತೆ ಬೇರೆದು ತೆಗೆಸಿ ನೋಡ್ತಾನೆ ಇರ್ತೀವಿ. ಹಾಗೆ ಹೋಗಿದ್ದು ಲೇಟ್ ಆಗೋಯಿತು. ಮನೆಗೆ ಬರೋಷ್ಟರಲ್ಲಿ ಇನ್ನೂ ಟೈಮ್ ಜಾಸ್ತಿನೇ ಆಗೋಯಿತು. ಬಂದಿದ್ದ ತಕ್ಷಣ ಹೇಗೂ ಸಾಂಬಾರಿತ್ತು. ಅದೇ ಸಾಂಬಾರಿಗೆ ಮಗಳು ಬಿಸಿಯಾಗಿ ಬಜ್ಜಿ ಮಾಡಿಕೊಂಡ್ರು. ಆನಂತರ ನಾನು ಬಿಸಿಯಾಗಿ ಇಲ್ಲಿ ಮುದ್ದೆ ಮಾಡಿದೆ. ನಮ್ಮ ಮನೇಲಂತೂ ದಿನಕ್ಕೆ 1 ಟೈಮ್ ಆದರೂ ಮುದ್ದೆ ಇರಲೇಬೇಕು. ಮಧ್ಯಾಹ್ನ ಮುದ್ದೆ ತಿಂದಿಲ್ಲ ಅಂತಂದರೆ ರಾತ್ರಿಗಾದರೂ ಮುದ್ದೆ ಬೇಕೇ ಬೇಕು ಅನಿಸುತ್ತೆ. ಅದಕ್ಕಿಂತ ಇನ್ಯಾವ ಊಟನೂ ಬೇಡ ಅನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಅಷ್ಟು ಇಷ್ಟ ನಮಗೆ ಈ ರಾಗಿ ಮುದ್ದೆ.